ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ. ಅಧಿಕಾರಿಗಳಿಗೆ ಒಳ್ಳೆಯ ಚೆನ್ನಾಗಿರುವ ಕ್ವಾರ್ಟರ್ಸ್ ಕೊಟ್ಟು ಅದೇ ಸಿಬ್ಬಂದಿಗಳಿಗೆ ಹಾಳು ಕೊಂಪೆ ಕೊಟ್ಟದ್ದು ಎಷ್ಟು ಸರಿ? ಹಾಗಾದ್ರೆ ಯಾಕೆ ಇಲ್ಲಿ ವಾಸ ಮಾಡ್ತಾ ಇರುವ ಕುಟುಂಬಗಳು ಮನುಷ್ಯರಲ್ವಾ ಸರ್? ಹಾಗಾದ್ರೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆನ? ಹಾಗಾದ್ರೆ ನಮ್ದು ಪ್ರಶ್ನೆ ಇಷ್ಟೇ. ಅಧಿಕಾರಿಗಳಿಗೆ ಒಳ್ಳೆ ಚೆನ್ನಾಗಿರುವ ಕಟ್ಟಡ ಕೊಟ್ಬಿಟ್ಟು ಅದೇ ಸಿಬ್ಬಂದಿಗಳಿಗೆ ಹಾಳು ಕೊಂಪಿ ಅಂತಿರುವ ಕಟ್ಟಡ ಕೊಟ್ಟಿದ್ದು ಎಷ್ಟು ಸರಿ? ಹಾಗಾದ್ರೆ ಯಾಕೆ ಕ್ವಾರ್ಟರ್ಸ್ ನಿರ್ವಹಣೆಯಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ರೀ? ಅಗ್ನಿಶಾಮಕ ಅಧಿಕಾರಿಗಳಿಗೆ ಎಲ್ಲಾ ಸೌಲಭ್ಯ ಇರುವ ಕ್ವಾರ್ಟರ್ಸ್ ಇದು. ಅಗ್ನಿ ಸಿಬ್ಬಂದಿಗಳಿಗೆ ಯಾಕೆ ಈಗ ಆಗಲು ಬಿದ್ದು ಹೋಗಿರುವ ಕಟ್ಟಡ ಯಾಕೆ ಕೊಟ್ಟಿದ್ದೀರಾ? ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕ್ರಮ ಕೈಗೊಳ್ಳದೆ ಹೇಗ್ ಸುಮ್ನೆ ಇದ್ದೀರಾ ನೀವು? ಇನ್ನಾದ್ರೂ ಇವರ ಗೋಳು ಕೇಳಿ, ಸಮಸ್ಯೆ ಕೇಳಿ, ಎಚ್ಚೆತ್ತುಕೊಳ್ಳಿ ಗೃಹ ಸಚಿವರೇ. ಇಷ್ಟೇ ನಮ್ದು ಸಮಸ್ಯೆಗಳು ಇಷ್ಟಿದೆ, ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಿ. ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅವ್ಯವಸ್ಥೆ ಅಂತ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಲೋ ಆಗಲೋ ಅಂತ ಬಿದ್ದು ಹೋಗೋ ಪರಿಸ್ಥಿತಿಯಲ್ಲಿ ಅಲ್ಲಿನ ಕಟ್ಟಡಗಳು ಇದೆ. ಹಾಗಾದ್ರೆ ಈ ಬಗ್ಗೆ ನೀವು ಯಾವಾಗ ಎಚ್ಚೆತ್ತುಕೊಳ್ಳೋದು, ಯಾವಾಗ ಕ್ರಮ ಕೈಗೊಳ್ಳೋದು? ಅಲ್ಲಿನ ಸಿಬ್ಬಂದಿಗಳು ಕೂಡ ಮಾತನಾಡ್ತಾ ಇದ್ರು, ಕುಟುಂಬಸ್ಥರು 10 ವರ್ಷದಿಂದ ವಾಸವಿದ್ದಾರೆ ಅಂತೆ ಅವರು. ಇದು ಈ ಕಟ್ಟಡಕ್ಕೆ 50 ವರ್ಷ ಆಯ್ತು. ಹಾಗೆ 10 ವರ್ಷ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ, ಹೇಗೆ ಇದೆ ಅಂತ ನೋಡ್ಬೋದು. ಮೇಲ್ಚಾವಣಿ ಮೇಲೆಲ್ಲ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಈಗ್ಲೋ ಆಗ್ಲೋ. ಹಾಗೆ ನೀವು ಅಲ್ಲಿನ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಅಡಿಗೆ ಮನೆ ಹೇಗಿದೆ ಪರಿಸ್ಥಿತಿ ಅಂತ ನೋಡ್ಬೋದು ಯಾವ ರೀತಿ ಆಗಿದೆ. ಹಾಗೆ ಮಹಿಳೆ ಅಡಿಗೆ ಮಾಡ್ತಿರ್ಬೇಕಾದ್ರೆ ಮೇಲ್ಚಾವಣಿ ಬಿದ್ದಂತಹ ದೃಶ್ಯ ಅದು ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಆದ್ರೆ ಹೇಗೆ ಪರಿಸ್ಥಿತಿ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇದಕ್ಕೆ ಯಾರು ಆನ್ಸರ್ ಕೊಡ್ತಾ ಇದ್ರು? ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಇನ್ನು ಈ ತರ ಘಟನೆ ನಡೆದಾಗ ಸಂಬಂಧಪಟ್ಟ ಅಧಿಕಾರಿಗಳು ಹೋಗ್ತೀರಾ, ಪರಿಶೀಲನೆ ನಡೆಸ್ತೀರಾ, ಒಂದಿಷ್ಟು ಮಾಹಿತಿ ಪಡೆದುಕೊಳ್ತೀರಾ, ಸರಿ ಆಯ್ತು. ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಯಾವಾಗ ಕೊಡ್ತೀರಾ? ಸಮಸ್ಯೆ ಆದಾಗ ಬರ್ತೀರಾ, ಹೋಗ್ತೀರಾ, ಆಶ್ವಾಸನೆ ಕೊಡ್ತೀರಾ ಅಷ್ಟೇ. ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಯಾವಾಗ? ಯಾಕಂದ್ರೆ ಬಹಳ ಟೈಮ್ ಇಂದ ಈ ಸಮಸ್ಯೆ ಇದೆ. 50 ವರ್ಷದ ಹಿಂದಿನ ಕಟ್ಟಡ. ಅಲ್ಲಿ ಕುಟುಂಬಸ್ಥರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, 10 ವರ್ಷದಿಂದ ನಾವು ವಾಸ ಇದ್ದೇವೆ, ಅವಾಗಿನಿಂದನೂ ಪರಿಸ್ಥಿತಿ ಹೀಗೆ ಇದೆ ಅಂತ. ಹಾಗಾದ್ರೆ ಇಷ್ಟು ಸಮಸ್ಯೆಗಳಿದ್ರು ಕೂಡ ನೀವ್ ಯಾಕೆ ಸುಮ್ನೆ ಇದ್ದೀರಾ? ಅಗ್ನಿಶಾಮಕ ಅಧಿಕಾರಿಗಳಿಗೆ ಹೈಫೈ ಕಟ್ಟಡಗಳನ್ನ ಕೊಟ್ಟಿದ್ದೀರಾ, ಆದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಯಾಕೆ ಹೀಗೆ? ಆಗೋ ಈಗ್ಲೋ ಅನ್ನೋ ಬೀಳುವಂತಹ ಕಟ್ಟಡದಲ್ಲಿ ಯಾಕೆ ಅವರಿಗೆ ಈ ರೀತಿಯಾಗಿ? ಅಲ್ಲಿನ ಅವ್ಯವಸ್ಥೆ ಇದೆ ಅಂದ್ರೆ ಅದನ್ನ ಸರಿಪಡಿಸ್ಬೇಕು, ಕ್ರಮ ಕೈಗೊಳ್ಬೇಕು. ಈ ಬಗ್ಗೆ ಹಾಗಾದ್ರೆ ನಿಮಗೆ ಯಾವುದೇ ಮಾಹಿತಿ ಇಲ್ವಾ? ಯಾಕಂದ್ರೆ ನಮ್ಮನ್ನು ರಕ್ಷಣೆ ಮಾಡುವ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅಂತ ಅಂದ್ರೆ ಇದು ಹೇಗ್ ಸಾಧ್ಯ? ಗೃಹ ಮಂತ್ರಿಗಳು, ಗೃಹ ಇಲಾಖೆಯವರು ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಪ್ರಶ್ನೆ ಇಷ್ಟೇ. ಯಾಕಂದ್ರೆ ಈಗಲೋ ಆಗಲೋ ಬಿದ್ದು ಹೋಗುತ್ತೆ ಅನ್ನೋ ಕಟ್ಟಡದಲ್ಲಿ ಯಾಕೆ ಇವರಿಗೆ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ನೀವ್ ಯಾಕೆ ಸುಮ್ಮನಿದ್ದೀರಾ? ಎಷ್ಟು ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ, ಸುಮಾರು ಸಮಸ್ಯೆಗಳಿದೆ. ಮಳೆ ಬಂದ್ರು ಅಂತೂ ಕೂಡ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ಇಷ್ಟು ಸಮಸ್ಯೆ ಆದಾಗ ಮಳೆಗಾಲ 1 ದಿನ 2 ದಿನ ಇರಲ್ಲ ಕಣ್ರಿ, ಎಷ್ಟು ತಿಂಗಳು ಇರುತ್ತಂತ ಗೊತ್ತಿರುತ್ತಲ್ವಾ ನಿಮ್ಗೆ? ಅವಾಗ ಏನ್ ಮಾಡ್ಬೇಕು ಅವರು? ಹಾಗಾದ್ರೆ ಇದಕ್ಕೆ ಪರಿಹಾರ ಕೊಡೋರು ಯಾರು? ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ, ಇಷ್ಟೇ ನಾವು ಹೇಳೋದು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ, ಅಷ್ಟು ಸಮಸ್ಯೆ ಆಗ್ತಾ ಇದೆ ಅವರಿಗೆ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಏನಾದ್ರೂ ಪರಿಹಾರ ಕೊಡಿ. ಏನಾದ್ರೂ ಸಮಸ್ಯೆಗಳಾದ ಆಮೇಲೆ ಯಾರು ಪರಿಹಾರ ಕೊಡ್ತಾರೆ? ಹಾಗಾದ್ರೆ ಸಮಸ್ಯೆ ಆದಾಗ ಅದನ್ನು ಪರಿಹರಿಸಬೇಕು ನೀವು. ಸಮಸ್ಯೆಗಳಾದಾಗ ಏನೋ ಸಮಸ್ಯೆ ಆಗಿ ಏನೋ ಅನಾಹುತ ಆದ್ಮೇಲೆ ಎಚ್ಚೆತ್ತುಕೊಂಡ್ರೆ ಏನು ಯೂಸ್ ಇಲ್ಲ ಕಣ್ರಿ. ಗೊತ್ತಾಗ್ತಿದೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತ, ನೀವೇ ನೋಡ್ತಾ ಇದ್ದೀರಾ ಅಲ್ಲಿನ ಕಟ್ಟಡ ಪರಿಸ್ಥಿತಿ ಹೇಗಿದೆ ಅಂತ. 50 ವರ್ಷದ ಹಿಂದಿನ ಕಟ್ಟಡ ಇದು.
ಅಲ್ಲಿನ ಕುಟುಂಬಸ್ಥರು ಮಾತಾಡ್ತಾ ಇದ್ರು, 10 ವರ್ಷದಿಂದ ನಾವು ವಾಸ ಇದ್ದೇವೆ, ಅವಾಗಿನಿಂದಲೂ ಕೂಡ ಇದೇ ಪರಿಸ್ಥಿತಿ. ಬಿರುಕು ಬಿಟ್ಟ ಗೋಡೆಗಳು, ಮೇಲ್ಛಾವಣಿಯಲ್ಲಿ ಬೆಳೆದಿರುವಂತಹ ಗಿಡಗಳು, ಹಾಗೆ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಒಬ್ರು ಮಹಿಳೆ ಅಡಿಗೆ ಮಾಡ್ಬೇಕಾದ್ರೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಕಣ್ರಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಹೇಳ್ತೀರಾ ನೀವು? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಷ್ಟೇ ಹೇಳೋದು ನೀವು, ಅದು ಬಿಟ್ಟು ಇನ್ನೇನು ಮಾಡೋದಿಲ್ಲ. ಹಾಗಾದ್ರೆ ಈ ಬಗ್ಗೆ ಮಾಹಿತಿ ಇಲ್ವಾ? ಇಷ್ಟು ಮಾಹಿತಿ ಗೊತ್ತಿದ್ರು ನೀವ್ ಯಾಕೆ ಸುಮ್ನೆ ಇದ್ದೀರಾ ಅನ್ನೋದೇ ನಮ್ದು ಪ್ರಶ್ನೆ. ಯಾಕೆಂದ್ರೆ ಅಗ್ನಿಶಾಮಕ ಅಧಿಕಾರಿಗಳಿಗೆ ಹೈಫೈ ಕಟ್ಟಡ ಕೊಟ್ಟಿದ್ದೀರಾ, ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಯಾಕೆ ಹಾಕಿದ್ರೆ? ಹಂಗಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಹಾಗಾದ್ರೆ ಇದು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಇಷ್ಟು ಸಮಸ್ಯೆ ಇದೆ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋದೇ